ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ಒಂದು ರಾಣಿಯನ್ನು ಹುಡುಕ್ತಾ ಇದ್ವಿ. ಸೊ ನಮ್ಗೆ ಸಿಕ್ಕಿದ್ರು. ಇದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ನಮಗೆ. ಓಕೆ, ಸೊ ಅವರು ಮಾತಾಡಿದ್ರೆ ಅದು ಎಷ್ಟು ಜನಕ್ಕೆ ತಲುಪುತ್ತೆ, ಈ ಕಾಸು ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ನಮಗೇನು ಗೊತ್ತಿದೆ, ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇವ್ರು ಕೇಳಿದ ಕ್ವಶನ್ಗೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಜನರಲಾಗಿ ಸ್ಟಾರ್ಟ್ ಮಾಡಿದ್ವಿ, ಏನಂತ ದೊಡ್ಡ ಉದ್ದೇಶ ಇರಲಿಲ್ಲ. ಬಟ್ ಹೋದ ಸತಿ ನಮ್ಗೆ ಆದಂಥ ಒಂದು ಸಕ್ಸಸ್ಸು ಮತ್ತು ನಾವು ಮಾಡಿದಂಥ ಡೊನೇಷನ್ ಏನಿತ್ತು, ಏನೋ ಮನ್ಸಿಗೆ ಭಾಳ ತೃಪ್ತಿ ಕೊಡ್ತು ನಮಗೆ. ಏನೋ ಒಂದು ರೆಗ್ಯುಲರಾಗಿ ನಾವು ಅದು ಇದು ಮಾಡ್ತಾ ಇರ್ತೀವಿ, ಬಟ್ ಇದೇನೋ ಒಂಥರ ತೃಪ್ತಿ ಕೊಡ್ತು. ಇದೇ ರೀತಿ ಸೆಲೆಬ್ರಿಟೀಸ್ ಇಂದ ಮೆಸೇಜ್ ಹೋದರೆ ಎಲ್ಲ ಮಕ್ಕಳುಗಳು ಕೂಡ ಅವ್ರು ಏನು ನಿಜವಾಗ್ಲೂ ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸು ಅದನ್ನ ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಅದೊಂದು ದೊಡ್ಡ ನಂಬಿಕೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಡ್ರಗ್ ಅನ್ನೋದು ಎಲ್ಲಂದ್ರಲ್ಲಿ ಸಿಗ್ತಾ ಇದೆ ಅಂತ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಹತ್ರ ಹೇಳ್ತಾಯಿದ್ರು. ಇದನ್ನು ಒಂಥರ ಯಾಕೆ ನಾವು ಎರಾಡಿಕೇಟ್ ಮಾಡಬಾರ್ದು, ನಮ್ಮ ಮೂಲಕ ಒಂದು ಸ್ಮಾಲ್ ಮೆಸೇಜಾರು ಹೋದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಿಡಿ ಎತ್ಕೊಳ್ಳುತ್ತೆ ಅನ್ನೋದು ನನ್ನ ಉದ್ದೇಶ. ಇದ್ರ ಮೇಲೆ ಅದೊಂದು ನಮಗೊಂದು ಒಳ್ಳೆಯ ಉದ್ದೇಶ ಇದೆ. ಮೂರನೇದಾಗಿ, ಯಾಕೆ ನಾವು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ನಮ್ಮಲ್ಲಿ ಕಾರ್ಪೊರೇಟ್ಸ್ ನಮ್ಮ ಹತ್ರ ಭಾಳ ಹತ್ರದಲ್ಲಿದ್ದಾರೆ. ಅವ್ರನ್ನೂ ನಮಗೆ ಈ ಪ್ಲ್ಯಾಟ್ಫಾರ್ಮ್ ಕರ್ಕೊಂಡು ಬಂದರೆ ಅಲ್ಲೂ ತುಂಬ ಜನ ಪ್ರೊಡ್ಯೂಸರ್ ಹುಡ್ಕೊಳ್ತಾರೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಸೊ ಇದ್ರ ಮೇಲೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೋಡೋಣ, ಇನ್ನೂ ದೊಡ್ಡದಾಗಿ ಮಾಡಬೇಕು. ಪ್ರತಿ ವರ್ಷವೂ ಒಳ್ಳೊಳ್ಳೆ ಗೇಮ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ. ಎರಡನೇದಾಗಿ, ಎಲ್ಲರೂ ನನಗೆ ಗೊತ್ತಿರುವಂಗೆ 6 to 9 ಶೆಡ್ಯೂಲ್ ಇರುತ್ತೆ ಶೂಟಿಂಗ್ದು. ಸೊ 9 to 6 ಓಕೆ ಸೊ ಇರುತ್ತೆ. ಬಟ್ ದೇ ವಿಲ್ ಬಿ ಆಲ್ಮೋಸ್ಟ್ ಡೂಯಿಂಗ್ 6 days a week ಅನಿಸುತ್ತೆ. ಸೊ ವಿ ವಾಂಟ್ ದೆಮ್ ಟು ಕಮ್ ಆನ್ ದೀಸ್ ಕೈಂಡ್ ಆಫ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಎಂಜಾಯ್ ಆ್ಯಂಡ್ ರಿಮೆಂಬರ್ ದರ್ ಓಲ್ಡನ್ ಡೇಸ್. ನಾವು ಈ ಥರ ಎಲ್ಲ ಆಡ್ತಾಯಿದ್ವಿ, ಲಗೋರಿ ಆಡ್ತಾಯಿದ್ವಿ, ಲೈಕ್ ಓಲ್ಡನ್ ಗೇಮ್ಸ್. ಅದು ಅಪರೂಪ ಇವಾಗ ಈ ಥರ ಗೇಮ್ಸ್ ಎಲ್ಲ ಎಲ್ಲೂ ಆಡೋಕ್ಕೆ ಸಿಗಲ್ಲ. ಸೊ ಇದನ್ನೆಲ್ಲ ಅಟ್ಲೀಸ್ಟ್ ನೋಡಿ ಈಗಿಂದ ಜನ್ರೇಷನ್ ಮಕ್ಕಳುಗಳು ಅವ್ರಿಗೂ ಈ ಆಟಗಳು ಏನು ಅಂತ ಒಂದು ಗೊತ್ತಾಗಲಿ ಅಂತ ಒಂದು ಹೊಸದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಮೇಡಮ್ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ ಅಂದರೆ ನಮ್ಮ ಕಡೆ ಲಕ್ ಬಂದಿದೆ ಅಂತ. ಸೊ ಸಕ್ಸಸ್ ಆದೇ ಆಗುತ್ತೆ. ಆ್ಯಂಡ್ ಪ್ರಮೋದ್ ಅವ್ರ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ. ಅವರು ಯಾವಾಗೂ ಒಂಥರ ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ಅಂದರೆ ಅವ್ರು ಇದ್ದಾರೆ ಅಂದರೆ ಸಕ್ಸಸ್ ಗ್ಯಾರಂಟಿ ಅಂತ ನನಗೆ. ಸೊ ಅದೊಂದು ಗ್ಯಾರಂಟಿ ಯಾವಾಗೂ ಇದೆ. ಸೊ ನಮ್ಮದು ಅವ್ರದ್ದು ಹಿಂಗೆ ಜುಗಲ್ ಬಂದು ನಡೀಲಿ. ಇನ್ನೂ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಾವು ಇದೇ ಥರ ಇರೋಣ ಒಂದು ಆಸೆ ಬಿಡ್ತೀವಿ.